ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಅಂದರೆ ಇದು ಏನೈತಲ್ಲ ಇದಕ್ಕೆ ಸುರ್ಗಿ ಅಂತಾರೆ. ಇದು ನೆಕ್ಸ್ಟ್ ಅಂದ್ರೆ ಮದ್ವೆ ದಿನ ಆಗಂಥದ್ದು. ಬೆಳಗ್ಗೆನ ಇದನ್ನು ಮಾಡ್ತಾರೆ. ಅಂದ್ರೆ ಅರ್ಶಿನದ ನೀರನ್ನು ಗಂಡು ಹೆಣ್ಣು ಮತ್ತು ಅವ್ರ ಅಪ್ಪ ಅಮ್ಮ ಮತ್ತು ಅಕ್ಕ ತಂಗಿ ಏನಿರ್ತಾರಲ್ಲ ಅವ್ರನ್ನ ಈ ರೀತಿ ಹಂದ್ರದೊಳಗೆ ಅಂದರೆ ಚಪ್ರ ಏನಂತಾರಲ್ಲ ಮಂಟಪ ಅಂತ ಅದರೊಳಗೆ ಕುಂದ್ರಿಸಿ ಈ ರೀತಿ ಒಂದು ಕೊರಡು ಅಂತಾರೆ. ಆ ರೀತಿ ಒಂದು ಹಲ್ಗೆ ಇಟ್ಟು ಅವ್ರನ್ನ ಕುಂದ್ರಿಸಿ ಅರ್ಶಿನದ ನೀರೆಲ್ಲ ಹಾಕಿ ಅಲ್ಲೇನ ಸ್ನಾನ ಮಾಡಿಸ್ತಾರೆ. ಅವ್ರಿಗೆ ಸ್ನಾನ ಮಾಡಿಸಿ ಆಮೇಲೆ ಹೊಸ ಬಟ್ಟೆ ಕೊಟ್ಟು ಅದಾದಮೇಲೆ ಮುಹೂರ್ತಕ್ಕೆ ಕರ್ಕೊಂಡು ಬರ್ತಾರೆ. ಸುರ್ಗಿ ಎಲ್ಲ ಮುಗಿಸಿಂದಾದ್ಮೇಲೆ ಗಂಡು ಹೆಣ್ಣನ್ನು ಕರ್ಕೊಂಡೋಗಿ ಇನ್ನೇನು ಮುಹೂರ್ತಕ್ಕೆ ರೆಡಿ ಮಾಡ್ತಾರೆ ಅವನಿಗೆ. ಇಲ್ಲಿ ನೋಡ್ಬೋದು ನೀವು ಹುಡುಗಿ ರೆಡಿ ಆಗಕತ್ತಾಳೆ, ಎಷ್ಟು ಚಂದ ರೆಡಿ ಮಾಡಕತ್ತಾರ, ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾಳ ಅಂತ ನೀವು ನೋಡ್ಬೋದು ಇಲ್ಲಿ. ಸೊ ನೀವು ಮೇಕಪ್ ಏನಾರ ಬೇಕು ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನಾರ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ನಂಬರನ್ನು ಹಾಕಿರ್ತೀನಿ. ನಿಮ್ದು ಏನಾರ ಮದ್ವೆಗಳು ಏನಾರ ಇತ್ತು ಅಂತಂದ್ರೆ ರಾಣೆಬೆನ್ನೂರು ಹಾವೇರಿ ಈ ಸೈಡ್ ಇದ್ದವರಿಗೆ ಈ ಮೇಕಪ್ ಆರ್ಟಿಸ್ಟ್ ಏನಾರು ನಂಬರ್ ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಇದು ಮುಹೂರ್ತಕ್ಕೆ ಅಂತ ಮಾಡಿರೋ ಮೇಕಪ್ ತುಂಬ ಅಂದ್ರೆ ಭಾಳ ಚಂದ ಕಾಣಕತ್ತಿತ್ತು, ಭಾಳ ಚಂದ ಮಾಡಿದ್ರು. ಇನ್ನೇನು ಹುಡುಗಿ ರೆಡಿ ಆದ್ಲು. ಹುಡುಗಿ ರೆಡಿ ಆದ್ಮೇಲೆ ಅಂದ್ರೆ ಹುಡುಗನ ಅಂದ್ರೆ ಮದುವೆ ಗಂಡು ಕರ್ಕೊಂಬರ್ಬೇಕಲ್ಲ, ಅವರಿಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಅವ್ರಿಗೇನು ಸೋದರ ಮಾವ ಆಗ್ಬೇಕಲ್ಲ ಅವರು ಅವ್ರನ್ನ ಭುಜದ ಮೇಲೆ ಎತ್ಕೊಂಡು ಕರ್ಕೊಂಬರ್ತಾರೆ. ಕರ್ಕೊಂಬಂದು ಆದಿಂದ ಆಮೇಲೆ ಇವರು ಮುಹೂರ್ತಕ್ಕೆ ಕೂರಿಸ್ತಾರೆ, ಅಂದ್ರೆ ತಾಳಿ ಕಟ್ಟಕ್ಕೆ ಕೂರಿಸ್ತಾರೆ. ಈ ಒಂದು ಸಂಪ್ರದಾಯ ಕೆಲವೊಂದು ಕಡೆ ನೋಡಿರೋಕೆ ಇಲ್ಲ ಅನ್ನಿಸ್ತತಿ. ಇದು ಉತ್ತರ ಕರ್ನಾಟಕದ ಕಡೆಗೆ ಐತಿ. ಇನ್ನೇನು ತಾಳಿ ಕಟ್ಟೋ ಟೈಮು ಬಿಡ್ತು. ನೋಡ್ರಿ ಇಲ್ಲಿ ಎಷ್ಟು ಚಂದ ರೆಡಿ ಮಾಡಿದ್ರು ಅಂದ್ರೆ ಕಳಸ ಮತ್ತು ಅವ್ರು ಕೂರಾಕೆಲ್ಲ ಭಾಳ ಚಂದ ಮಾಡಿದ್ರು. ನಾನು ಅದನ್ನು ಶಾರ್ಟ್ಸ್ ಒಳಗೆ ಹಾಕೇನಿ. ಅವರು ಯಾವಾಗ ರೆಡಿ ಮಾಡ್ತಿದ್ರಲ್ಲ ಅದೆಲ್ಲ ಕುಂದ್ರಾಕ ಅದನ್ನು ಶಾರ್ಟ್ಸ್ ಒಳಗೆ ಹಾಕ್ತೀನಿ. ಅಲ್ಲಿ ನೋಡ್ರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರು. ನಂಗೆ ಭಾಳ ಚಂದ ಆಯ್ತು, ಇಷ್ಟ ಆಯ್ತು. ಅಂದ್ರೆ ಹೂವು ಅಕ್ಷತೆ ಎಲ್ಲ ಅದಕ್ಕೆಲ್ಲ ಕಲರಿಂಗ್ ಹಾಕಿ ಭಾಳ ಚಂದ ಮಾಡಿದ್ರು. ಇದೇನೈತಲ್ಲ ನಾವು ಜಂಗಮ್ರ ಆಗಿದ್ದರಿಂದ ಇದು ಫಸ್ಟ್ ನಾವು ಲಿಂಗು ಪೂಜೆ ಮಾಡ್ಕೋಬೇಕು. ಅಂದ್ರೆ ತಾಳಿ ಕಟ್ಟೋಕ್ಕಿಂತ ಮುಂಚೆ ನಾವು ನಮ್ದೇನು ಲಿಂಗು ಇರ್ತೈತಲ್ಲ ಅದನ್ನ ಪೂಜೆ ಮಾಡ್ಬೇಕು. ಆ ಶಾಸ್ತ್ರನ ಇಲ್ಲಿ ಮಾಡಕತ್ತಾರ. ಮಾಡೇಳು ಲಿಂಗವೇ ನೀ ಊಟವನಲ್ಲ
ಲಿಂಗದಿಂದ ಅಡುಗೆನ ಮಾಡಿನಿ ಊಟವ ನಡೆದು ಲಿಂಗವೇ. ಲಿಂಗ ಪೂಜೆಯನ್ನು ನೋಡಿದ್ರಲ್ಲ, ಲಿಂಗ ಪೂಜೆ ಆದಮೇಲೆ ಇಲ್ಲಿ ಕಳಸ ಪೂಜೆ, ಗೌರಿ ಪೂಜೆ ಮತ್ತು ತಾಳಿ ಪೂಜೆ ಎಲ್ಲನೂ ಮಾಡ್ತಾರೆ. ಭಾಳ ಚಂದ ಇರ್ತೈತಿ ಇದನ್ನೆಲ್ಲ ನೋಡೋಕೆ. ಸ್ವಲ್ಪ ಮುಹೂರ್ತನ ನಮ್ಮದು ಲೇಟ್ ಆಕತಿ, ಭಾಳ ಚಂದ ಮಾಡ್ತಾರೆ ಇದನ್ನು. ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಲಿಂಗ ಪೂಜೆ ಅಂತ, ಆಮೇಲೆ ಕಳಸ ಪೂಜೆ ಅಂತ, ಮತ್ತು ತಾಳಿ ಪೂಜೆ ಇದೆಲ್ಲ ಆದಮೇಲೆ ಗಂಡು ಹೆಣ್ಣಿಗೆ ತಾಳಿ ಕಟ್ಬೇಕಾಕತಿ. ಅದೆಲ್ಲ ಮುಗಿಸಿಂದ ತಾಳಿ ಕಟ್ತಾರೆ. ಇಲ್ಲಿ ನೋಡ್ಬೋದು ಪೂಜೆಗಳೆಲ್ಲ ನಡೆಯಕತ್ತವು. ಓಂ ಮಹಾಗೌರಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿ ಗೃಹಾಯಾಸಲೆ ಲಾನಿ ತಕ್ಷಾದಿ ಏಕಾಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಾಪದಿ ಬಾಬೂಷೇ ಸಹಸ್ರಾಕ್ಷರಾಪರಮೇ ವ್ಯೋಮನ್. ಓಂ ಭೋಃ ಮಹಾಗೌರೀಮಾವಾಹಯಾಮಿ. ಓಂ ಭುವಃ ಮಹಾಗೌರೀಮಾವಾಹಯಾಮಿ. ಓಂ ಸುವಃ ಮಹಾಗೌರೀಮಾವಾಹಯಾಮಿ. ಓಂ ಭೂರ್ಭುವಃ ಸ್ವಃ ಮಹಾಗೌರೀಮಾವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಕೈ ಮುಂಚಾಚೆ ಕೊಡ್ರಿ. ನೀವು ನೋಡ್ಬೋದು ಈ ಮದ್ವೆ ಅಂದ್ರೆ ಭಾಳ ಸಂಪ್ರದಾಯ ಆಚರಣೆ ಇರ್ತಾವೆ. ನಾನು ಎಲ್ಲದನ್ನೂ ಕೂಡ ವಿಡಿಯೋ ಮಾಡೋಕ್ಕಾಗಂಗಿಲ್ಲ. ವಿಡಿಯೋ ಮಾಡಿದ್ರೂ ಒಂದೇ ವಿಡಿಯೋದಾಗ ಎಲ್ಲನೂ ಸೇರಿಸಿ ನಾನು ಹಾಕೋಕ್ಕೂ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ನಾನು ಭಾಳ ಎಡಿಟಿಂಗ್ ಮಾಡಿ ಪೂರ್ತಿ ವಿಡಿಯೋ ನಾನು ಹಾಕೋದಕ್ಕೆ ಅಂದ್ರೆ ನಿಮ್ಗೆ ಒಂದೇ ವಿಡಿಯೋದೊಳಗೆ ಪೂರ್ತಿ ಒಂದು ಮದ್ವೆ ಶಾಸ್ತ್ರ ನೋಡಬೇಕು ಆ ರೀತಿ ಎಡಿಟ್ ಮಾಡಿ ಹಾಕೀನಿ. ಆದ್ರೂ ಕೂಡ ನನಗೆ ಪೂರ್ತಿ ಸಂಪ್ರದಾಯಗಳನ್ನು ತೋರ್ಸೋಕ್ಕಾಗಂಗಿಲ್ಲ. ಹಾಗಾಗಿ ಎಷ್ಟಾಗುತ್ತೋ ಮೇನ್ ಸಂಪ್ರದಾಯಗಳು ಏನದಾವು ಅವನ್ನ ಹಾಕೇನಿ ಈ ವಿಡಿಯೋದೊಳಗೆ ಅಂತ ಹೇಳ್ಬೋದು. ನಾನು ಏನಾರ ಪೂರ್ತಿ ಅದು ಸಂಪ್ರದಾಯ ಏನೇನದಾವಲ್ಲ ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕಕತ್ತೆ ಅಂತಂದ್ರೆ ಅದು ಭಾಳ ಲೆಂತಿ ಆಕತ್ತೆ ವಿಡಿಯೋ. ಹಾಗಾಗಿ ಮೇನ್ ಶಾಸ್ತ್ರಗಳು ಏನದಾವಲ್ಲ ಅದನ್ನೆಲ್ಲ ಈ ವಿಡಿಯೋದಾಗ ಹಾಕೀನಿ. ಇಲ್ಲೇನು ನೀವು ನೋಡಕತ್ತಿರಲ್ಲ ಇದು ದಾರಿ ಎರೆಯಕತ್ತಿರೋದು ಅಂದ್ರೆ ಹುಡುಗಿಗೆ ಏನು ಅತ್ತಿ ಮಾವ ಅಕ್ಕಾರಲ್ಲ ಅವರು ಹುಡುಗಿನ ದಾರಿ ಎರೆದು ಕೊಡೋ ಸಂಪ್ರದಾಯ ಐತಿ. ಅದನ್ನು ಇಲ್ಲಿ ಮಾಡಕತ್ತಿರೋದು ಅಂದ್ರೆ ಹುಡುಗಿನ ನಾವು ನಿಮ್ಗೆ ದಾರಿ ಎರೆಯಕತ್ತವಿ, ನಿಮ್ಗೆ ಕೊಡಾಕತ್ತವಿ, ನಮ್ಮ ಕನ್ಯೆನ ನಾವು ನಿಮ್ಮ ಹುಡುಗ ಕೊಡಾಕತ್ತವಿ ಅಂಥೇಳಂದು ಹುಡುಗಿ ಮತ್ತು ಹುಡುಗನ ಕೈಯಾಗ ಕಾಯಿ ಇಟ್ಟು ಮತ್ತು ಅದ್ರ ಮೇಲೆ ಈ ರೀತಿಯಾಗಿ ಒಂದು ಕಳಸ ಹಿಡ್ಕೊಂಡು ದಾರಿ ಎರಿತಾರೆ.
ಪೂರ್ತಿ ವಿಡಿಯೋದೊಳಗೆ ನಂಗೆ ಕೆಲವೊಂದು ಶಾಸ್ತ್ರಗಳ ಬಗ್ಗೆ ಹೇಳೋಕ್ಕೂ ಆಗಂಗಿಲ್ಲ, ಯಾಕಂದ್ರೆ ಪೂರ್ತಿ ಸಂಪ್ರದಾಯಗಳು ನನಗೂ ಗೊತ್ತಿರಂಗಿಲ್ಲ. ಅದನ್ನು ವಿಡಿಯೋದೊಳಗೆ ನಾನು ಹಾಕಿರ್ತೀನಿ, ನೀವು ನೋಡ್ರಿ. ಅಷ್ಟೇ ಅಲ್ಲದೆ ಮದ್ವೆ ಅಂದ್ರೆ ಏನು, ಮತ್ತು ಮದ್ವೆ ಯಾಕೆ ಹಾಕಾರ, ಮತ್ತು ತಾಳಿ ಮಹತ್ವ ಏನು, ಕಾಲುಂಗುರದಾಗಿರ್ಬೋದು, ಮತ್ತು ಗಂಡ ಹೆಂಡತಿ ಸಂಬಂಧ ಹೆಂಗಿರ್ಬೇಕು, ಸಪ್ತಪದಿ ಅಂದ್ರೆ ಏನು, ಮತ್ತು ಅರುಂಧತಿ ನಕ್ಷತ್ರ ಏನು ತೋರಿಸ್ತಾರಲ್ಲ ಅದ್ರ ಅರ್ಥ ಏನು, ಅದು ಎಲ್ಲದನ್ನೂ ಕೂಡ ಇಲ್ಲಿ ಏನು ಪೂಜೆ ಮಾಡ್ತಿರ್ತಾರಲ್ಲ ಶಾಸ್ತ್ರಿಗಳು, ಅದನ್ನೆಲ್ಲದನ್ನೂ ಕೂಡ ಈ ಸಮಯದಾಗ ಅವರಿಗೆ ಹೇಳ್ತಾರ, ಅರ್ಥ ಮಾಡ್ಕೋಬೇಕು ಅಂಥೇಳಿ. ಅಂದ್ರೆ ಮದ್ವೆ ಅರ್ಥನ ಗೊತ್ತಿಲ್ದನ ಮದ್ವೆ ಆಗಿದ್ರೆ ಅದು ವ್ಯರ್ಥ ಅಲ್ಲ. ಹಾಗಾಗಿ ಮದ್ವೆ ಅಂದ್ರೆ ಏನು, ಅದರ ಅರ್ಥ ಏನು ಅನ್ನೋದನ್ನ ಇಲ್ಲಿ ಶಾಸ್ತ್ರಿಗಳು ಏನದಾರ ಅವರೆಲ್ಲರೂ ಗಂಡು ಹೆಣ್ಣಿಗೆ ಹೇಳ್ಕೊಡ್ತಾರ. ಇದು ಈ ಕಡೆಗೆ ಸಂಪ್ರದಾಯನ ಐತಿ. ಈಗ ನೀವಿಲ್ಲೇನು ನೋಡಕತ್ತಿರಲ್ಲ, ಇದು ತಾಳಿ ಐತಿ. ಇದನ್ನು ತಾಳಿನ ಫಸ್ಟು ಹಿರಿಯರು ಎಲ್ಲರೂ ಸೇರಿ ಆಶೀರ್ವಾದ ಮಾಡಬೇಕು. ಫಸ್ಟ್ ಹಿರಿಯರ ಆಶೀರ್ವಾದ ಎಲ್ಲ ಆ ತಾಳಿ ಮೇಲೆ ಆದಮೇಲೆ ಹುಡುಗ ಹುಡುಗಿ ಕಟ್ಟಬೇಕಾಕತಿ. ಹಾಗಾಗಿ ಫಸ್ಟ್ ತಾಳಿ ಎಲ್ಲ ತಗೊಂಡು ಎಲ್ಲರಿಗೂ ಹಿರಿಯರಿಗೆ ಆಶೀರ್ವಾದ ಮಾಡಕ್ಕೆ ಕೊಡ್ತಾರ ಆ ತಾಳಿಗನ. ಸಂಜೆ ಕಟ್ತಲ್ ಈಗ ಆಶೀರ್ವಾದ ಮಾಡಿಸ್ಕೊಂಡು ಎಲ್ಲ ಆತು. ತಾಳಿಗೆ ಇನ್ನೇನು ಹುಡುಗ ಹುಡುಗಿ ಕಟ್ಬೇಕು ಅಷ್ಟನ. ಸೊ ನೀವು ಇದನ್ನು ಮಿಸ್ ಮಾಡ್ಕೋಬಾಡ್ರಿ, ನೋಡ್ರಿ ಪೂರ್ತಿ ವಿಡಿಯೋನ ನಿಮ್ಗೆ ಇಷ್ಟ ಆಕತಿ ಅಂತ ಅನ್ಕೊಂಡನಿ. ಮತ್ತು ನನ್ನ ಭಾಷಾ ಶೈಲಿ ಕೂಡ ಇದ್ರೊಳಗೆ ಬದಲೈತಿ. ಅಂದ್ರೆ ಉತ್ತರ ಕರ್ನಾಟಕ ಶೈಲಿ ಒಳಗೆ ಮಾತಾಡೀನಿ. ಕೆಲವೊಂದು ಸಂಪ್ರದಾಯದೊಳಗೆ ನಾನೇನಾರ ತಪ್ಪು ಹೇಳಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಈ ಪೂರ್ತಿ ವಿಡಿಯೋ ನಿಮ್ಗೆ ಇಷ್ಟ ಆಕತಿ ಅಂತ ಅನ್ಕೊಂಡನಿ. ನೋಡ್ರಿ ಕೊನೆಗೂ ನಮ್ಮ ಹುಡುಗ ಹುಡುಗಿಗೆ ತಾಳಿ ಕಟ್ಟೇ ಬಿಟ್ಟ. ಸೊ ಫೈನಲ್ ಆಗಿ ಈ ಮೂಮೆಂಟ್ಗೆನ ಎಲ್ಲರೂ ಕಾಯಕತ್ತಿರ್ತಾರ. ಅಂದ್ರೆ ನಮ್ಮ ಕಡೆಗೆ ಹೆಂಗಂದ್ರೆ ಫಸ್ಟು ಮನೆ ಒಳಗೆ ತಾಳಿ ಕಟ್ಟಿಸ್ತಾರ. ಹಿಂಗೆಲ್ಲ ಕಳಸ ಪೂಜೆ ಎಲ್ಲ ಆದಿಂದ ಮನೆ ಒಳಗನ ತಾಳಿ ಕಟ್ಟಿಸ್ತಾರ. ಅದಾದಮೇಲೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಹಾರ ಎಲ್ಲ ಬದಲಾಯಿಸ್ಕೊಂಡು ಅಲ್ಲಿ ಕುಂದ್ರಿಸಿ ಏನು ಮುಯಿ ಮಾಡೋರು ಎಲ್ಲ ಇರ್ತಾರಲ್ಲ ಅಲ್ಲಿ ನಡಿತೈತಿ. ಫಸ್ಟ್ ಮನೆ ಒಳಗೆ ಏನಿರ್ತೈತಲ್ಲ ಇದು ಒಳಗಿಂದ ಅಕ್ಕಿ ಕಾಳು ಅಂತಾರ. ಅದಾದಮೇಲೆ ಹೊರಗೆಲ್ಲ ಈಗೆಲ್ಲ ಮಂದಿನೂ ಮನೆ ಒಳಗೆ ಬಂದು ಅಕ್ಕಿ ಕಾಳು ಹಾಕೋಕ್ಕಾಗಂಗಿಲ್ಲ. ಅಂದ್ರೆ ಮುಹೂರ್ತ ಬೇರೆ ಬೇಗ ಇರ್ತೈತಿ, ಅಂದ್ರೆ ಮುಂಜಾನೆಗೆ ಇರ್ತೈತಿ, ಅಂದ್ರೆ ಬೆಳಗ್ಗೆನೇ ಇರ್ತೈತಿ. ಹಾಗಾಗಿ ಆ ಮುಹೂರ್ತ ಎಲ್ಲರಿಗೂ ಸಿಗಂಗಿಲ್ಲ, ದೂರದಿಂದ ಬರೋರು ಇರ್ತಾರ. ಅದಕ್ಕೆ ಫಸ್ಟ್ ಏನಿರ್ತೈತಲ್ಲ ಸಣ್ಣ ಅಕ್ಕಿ ಕಾಳು ಅಥವಾ ಒಳಗಿನ ಅಕ್ಕಿ ಕಾಳು ಅಂತಾರ. ಅದನ್ನು ಫಸ್ಟ್ ಮನೆ ಒಳಗೆ ಈ ರೀತಿ ಮಾಡಿಸ್ತಾರ, ತಾಳಿ ಕಟ್ಟಿಸ್ತಾರ. ಅದಾದ್ಮೇಲೆ ಹೊರಗೆ ಕರ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಅಂದ್ರೆ ಮಾಲಿ ಹೂವಿಂದ ಹಾರ ಏನಿರ್ತೈತಲ್ಲ ಅದನ್ನ ಎಕ್ಸ್ಚೇಂಜ್ ಮಾಡಿಸ್ತಾರ. ಆವಾಗ ಎಲ್ಲರಿಗೂ ಅಂದ್ರೆ ಒಂದು 12 ಗಂಟೆಗೆ ಆವಾಗ ಹೊರಗಿನ ಅಕ್ಕಿ ಕಾಳು ಅಂತಾರ, ಅವಾಗ ಅದನ್ನು ಮಾಡಿಸ್ತಾರ. ಅದು ಎಲ್ಲರಿಗೂ ಸಿಗ್ತೈತಿ. ಇದು ಎಲ್ಲರಿಗೂ ನೋಡೋಕ್ಕಾಗಂಗಿಲ್ಲ, ಅಂದ್ರೆ ಬೇಗ ಬಂದರಿಗೆ ನೋಡ್ಬೋದು. ಇದು ಒಳಗಿನ ಸಿಗಂಗಿಲ್ಲಲ್ಲ, ಹಾಗಾಗಿ ಮತ್ತೆ ಹೊರಗೆ ಆ ರೀತಿ ಮಾಡಿಸ್ತಾರ. ಅದನ್ನು ಕೂಡ ಈ ವಿಡಿಯೋದಾಗ ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿದರಿಗೆ ಇದು ಪೂರ್ತಿ ಅರ್ಥಕತೆ ಅಂತ ಅನ್ಕೊಂತಾನೆ ನಾನು. ಇಲ್ಲೇನು ನೀವು ನೋಡಕತ್ತಿರಲ್ಲ ಮದುವೆದಿಂದ ಮಾಡಿಸೋದು ಅಂದ್ರೆ ಸಪ್ತಪದಿ ತೊಳ್ಸಾಕತ್ತಾರ. ಹುಡುಗ ಏನಿರ್ತಾನಲ್ಲ ಅವನು ಹುಡುಗಿ ಕೈ ಹಿಡ್ಕೊಂಡು ಸಪ್ತಪದಿ ತೊಳಸ್ತಾನ. ಅಂದ್ರೆ 7 ಹೆಜ್ಜೆ ಯಾಕೆ ಇಡ್ತಾರ ಮದುವೆದಿಂದ ಅನ್ನೋದ್ರ ಅರ್ಥ ಕೂಡ ಇಲ್ಲಿ ಹೇಳಕತ್ತಾರ. ಅದು ಸ್ವಲ್ಪ ಮೈಕಿನಾಗ ಹಾಡೆಲ್ಲ ಹಾಕಿದ್ರು, ಹಾಗಾಗಿ ನಾನು ಅದ್ರದ್ದು ವಿಡಿಯೋ ಕ್ಲಾರಿಟಿ ಅಂದ್ರೆ ವಾಯ್ಸ್ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ಈ ವಿಡಿಯೋದಾಗ ಅವ್ರು ಹೇಳಿದ್ನ ನನಗೆ ಆ್ಯಡ್ ಮಾಡೋಕ್ಕಾಗಿಲ್ಲ. ಈಗ ಸಪ್ತಪದಿ ಎಲ್ಲ ಮುಗಿದು ಮತ್ತು ಎಲ್ಲ ಒಳಗಿಂದ ಅಕ್ಕಿ ಕಾಳು ಮುಗಿದ್ಮೇಲೆ ಈಗ ಹುಡುಗ ಹುಡುಗಿನ ರೆಡಿ ಮಾಡ್ಕೊಂಡು ಇನ್ನು ಸ್ಟೇಜಿಗೆ ಕರ್ಕೊಂಡು ಹೋಗಾರ. ಇಲ್ಲಿ ನೋಡ್ಬೋದು ನೀವು ಅವ್ರದ್ದು ಡ್ರೆಸ್ ಕೂಡ ಚೇಂಜ್ ಆಗೈತಿ.
ಇದೇನೈತಲ್ಲ ಹುಡುಗಿ ಮನೆಯವರು ಹುಡುಗ ಕೊಡೋದು ಅಂದ್ರೆ ನಮ್ಮ ಕಡೆ ಬಾಂಡೆ ಕೊಡೋದು ಅಂತಾರೆ. ಹಂಗೆ ಹುಡುಗನ ಕಡೆಯವರಿಗೆ ಹುಡುಗಿ ಕಡೆಯವರು ಈ ರೀತಿಯಾಗಿ ಅವರಿಗೆ ಏನು ನಾವು ಅಡುಗೆ ಮಾಡೋಕ್ಕಾಗಿರ್ಬೋದು, ದಿನಬಳಕೆ ವಸ್ತುಗಳು ಏನಿರ್ತಾವಲ್ಲ ಅದನ್ನೆಲ್ಲ ಕೊಡೋದು ಈ ಕಡೆ ಸಂಪ್ರದಾಯ ಐತಿ. ಹಾಗಾಗಿ ಹುಡುಗಿ ಮನೆ ಕಡೆಯವರೆಲ್ಲರೂ ಮದುವೆ ಎಲ್ಲ ಮುಗ್ದಿಂದ ಈ ರೀತಿ ಇದನ್ನೆಲ್ಲ ಇಲ್ಲಿ ತಂದು ಅದನ್ನು ಆರತಿ ಮಾಡಿ ಇಟ್ಟು ಹೋಗಾರ, ಹುಡುಗನ ಕಡೆಯವರಿಗೆ ಕೊಟ್ಟೋಕಾರ. ಇಲ್ಲಿ ಕಡೆ ಸಂಪ್ರದಾಯಗಳ ಒಂಥರ ಡಿಫ್ರೆಂಟ್ ಇರ್ತೈತಿ. ನೀವು ನೋಡಿದ್ರೆ ಈ ವ್ಲಾಗ್ನ ಗೊತ್ತಾಕತಿ. ನಾ ಇನ್ನೂ ಹಲವಾರು ಸಂಪ್ರದಾಯಗಳನ್ನ ಇದ್ರಾಗ ತೋರ್ಸೋಕ್ಕಾಗಿಲ್ಲ. ಇನ್ನು ಊಟದ್ದಂತೂ ನಂಗೆ ತೊಗೊಳಕ್ಕೆ ಆಗಲಿಲ್ಲ ವಿಡಿಯೋನ, ಸ್ವಲ್ಪ ನಾನು ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ತೊಗೊಂಡ್ಲೇ ಇಲ್ಲ. ಎಷ್ಟಾಕತಿ ಅಷ್ಟು ವಿಡಿಯೋನ ಇದ್ರೊಳಗೆ ನಾನು ಹಾಕಕ್ಕೆ ಟ್ರೈ ಮಾಡೀನಿ. ನಿಮ್ಗೆ ಈ ಪೂರ್ತಿ ವ್ಲಾಗ್ ಇಷ್ಟ ಆಕತಿ ಅಂತಲೂ ಅನ್ಕೊಂಡೇನಿ. ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾರ ನೋಡಕತ್ತೀರಿ ಅಂದ್ರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಕತಿ ಅನ್ಕೊಂಡನಿ. ಹಂಗೆ ನನ್ನ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಮಾತಾಡಿದ್ದು ಏನೈತಲ್ಲ ಅದು ನಿಮ್ಗೆ ಇಷ್ಟ ಆಗೈತೆ ಏನಂತ ತಿಳಿಸ್ರಿ. ಮತ್ತು ನಾ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ.